ಮೊದಲಿಗೆ ಎಲ್ಲರಿಗೂ ನಮಸ್ತೆ ಸರ್. ತುಂಬ ಖುಷಿಯಾಯಿತು ನಮ್ಮ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ HD ಕುಮಾರಸ್ವಾಮಿ ಸರ್ ಅವರು ಭೇಟಿ ಮಾಡಿದ್ದು. ನಾವಿವತ್ತು ಫಸ್ಟ್ ವರ್ಲ್ಡ್ ಕಪ್ ಖೋಖೋನಲ್ಲಿ ಮೆನ್ ಆ್ಯಂಡ್ ವುಮೆನ್ ಎರಡರಲ್ಲೂ ಗೆದ್ದಿದ್ದೀವಿ. ತುಂಬ ಖುಷಿಯಾಯಿತು ಸರ್ ನೀವು ಮೀಟ್ ಮಾಡಿದ್ದಕ್ಕೆ, ನಮ್ಮನ್ನ ಮಾತಾಡ್ಸಿದ್ದಕ್ಕೆ. ನಾನು ಎಲ್ಲರಲ್ಲೂ ಏನಂತ ಕೇಳ್ಕೊಳ್ಳೋದಂದರೆ ಎಲ್ಲರಿಗೂ ಸರ್, ಎಲ್ಲ ಸ್ಟೇಟಲ್ಲೂ ಎಲ್ಲರಿಗೂ ಮಹಾರಾಷ್ಟ್ರ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಎಲ್ಲ ಸ್ಟೇಟಲ್ಲೂ A ಗ್ರೇಡ್ ಜಾಬ್ ಮತ್ತು ಕ್ಯಾಶ್ ಪ್ರೈಸ್ ಎಲ್ಲ ಕೊಡ್ತಿದ್ದಾರೆ ಸರ್. ನಮ್ಮ ಗೌರ್ನಮೆಂಟಲ್ಲೂ ನಾನು ಅದನ್ನೇ ಕೇಳ್ಕೊತೀನಿ, ಏನು ಸಹಾಯ ಆಗುತ್ತೆ ಅದನ್ನ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸರ್. ಮತ್ತು KKFI ಪ್ರೆಸಿಡೆಂಟ್ ಸುಧಾಂಶು ಮಿತ್ತಲ್ ಸರ್ ಆ್ಯಂಡ್ ಜನರಲ್ ಸೆಕ್ರೆಟರಿ ತ್ಯಾಗಿ ಸರ್ ಆ್ಯಂಡ್ ಅವರ್ ಕೋಚ್ ಸುಮಿತ್ ಭಾಟಿಯಾ ಸರ್, ಇವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೋಚ್ ಕೂಡ. ನಾನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಟೀಮಲ್ಲಿ ಕಾಂಟ್ರಾಕ್ಟ್ ಸ್ಕೀಮಲ್ಲಿ ವರ್ಕ್ ಮಾಡ್ತಿದ್ದೀನಿ. ತುಂಬ ಖುಷಿಯಾಗುತ್ತೆ ಸರ್ ಇವರು ಪಡೆಯೋದಕ್ಕೆ. ಮತ್ತು ಕರ್ನಾಟಕ ಸ್ಟೇಟ್ ಖೋಖೋ ಅಸೋಸಿಯೇಷನ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಮೊದಲನೇದಾಗಿ ಧನ್ಯವಾದ ಸರ್. ಫಸ್ಟು ನೀವು ಗುರುತಿಸಿ ನಾವು ಅಚೀವ್ಮೆಂಟನ್ನು ಇಲ್ಲಿವರೆಗೂ ಕರೆದು ಸನ್ಮಾನ ಮಾಡಿದ್ದಕ್ಕೆ. ಮೊದಲನೇ ಸರ್ ಕೇಳ್ಕೊಬೇಕಂದ್ರೆ ಅದೇ ಚೈತ್ರ ಹೇಳ್ದಾಗೇ ನಾವು ಅಂದರೆ ಪ್ರತಿಯೊಬ್ಬರು ಟೀಮಲ್ಲಿ ಯಾರಿದ್ದಾರೆ 10-15 ಜನ ಎಲ್ಲರೂ ಅವ್ರವ್ರ ಸ್ಟೇಟಲ್ಲಿ ಅವ್ರವ್ರ ಉದ್ಯೋಗ ಮಾಡ್ತಿದ್ದಾರೆ. ಬಟ್ ಅಚೀವ್ಮೆಂಟ್ ತಕ್ಕನಾಗಿ ನಾವೇನು ಸಾಧನೆ ಮಾಡ್ತಿದ್ದೀವಿ ಅದ್ರ ತಕ್ಕನಾಗಿ ಗುರುತಿಸಿ ಅವರಿಗೆ ಕ್ಯಾಶ್ ಅವಾರ್ಡ್ ಆಗಿರ್ಬೋದು. ಈಗ ಮಹಾರಾಷ್ಟ್ರದಲ್ಲಿ ಒಬ್ಬರಿಗೆ 2 crore ಸಮಥಿಂಗ್ ಇಂಡಿವಿಜುವಲ್ ಪ್ರೈಸು ಮತ್ತು A ಗ್ರೇಡ್ ಜಾಬ್ ಇದೆ. ಈಗ ನಾನು 4th ಏಷನ್ ಮುಗಿಸ್ಕೊಬಂದೆ ಲಾಸ್ಟ್ ಟೈಮು. ಆವಾಗಲೂ ಕೂಡ ಮಹಾರಾಷ್ಟ್ರದಲ್ಲಿ ನನ್ನ ಜೊತೆ ಆಡಿದವ್ರಿಗೆಲ್ಲರೂ ಕ್ಲಾಸ್ B ಕೊಟ್ಟರು ಮತ್ತು ಕ್ಯಾಶ್ ಅವಾರ್ಡು ಕೊಟ್ಟರು. ನಮ್ಮ ಸ್ಟೇಟಲ್ಲಿ ಯಾವುದೇ ಥರ ಪ್ರೊವೈಡ್ ಮಾಡಲಿಲ್ಲ. ಆದರೂ ನಾವು ಕೇಳಿದ್ವಿ, ಅದ್ರ ಬಗ್ಗೆ ಏನೂ ರೆಸ್ಪಾನ್ಸು ಬಂದಿರಲಿಲ್ಲ. ಬಟ್ ಈಗ ಇದು ಒಂದು ವರ್ಲ್ಡ್ ಕಪ್ ಅಚೀವ್ಮೆಂಟ್ ಆಗಿರೋದು. ಪ್ರತಿಯೊಂದು ಸ್ಟೇಟಲ್ಲೂ CM ಇಂದ ಅಭಿನಂದನೆ ಸಲ್ಲಿಸಿ ಅಲ್ಲೇ ಕ್ಯಾಶ್ ಅವಾರ್ಡ್ ಆಗಿರ್ಬೋದು ಮತ್ತು ಜಾಬ್ದು ಅನೌನ್ಸ್ ಮಾಡಿದ್ದಾರೆ. ಸೊ ಸರ್ ಹತ್ರ ನಾವು ಅದನ್ನೇ ಕೇಳ್ಕೊಂಡ್ವಿ, ಸರ್ ನಮಗೆ ಅದ್ರ ಬಗ್ಗೆ ಮಾಡಿಕೊಡಿ. ಇವಾಗ ನಾನು ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ಮ್ಯಾನಾಗಿ ವರ್ಕ್ ಮಾಡ್ತಿದ್ದೀನಿ. ಬಟ್ ಅದೇ ಪೋಸ್ಟ್ಮ್ಯಾನಾಗಿ ಜಾಸ್ತಿ ನಾನು ಪ್ರಾಕ್ಟೀಸ್ ಕಡೆ ಎಲ್ಲ ಗಮನ ಕೊಡೋಕ್ಕಾಗಲ್ಲ, ಅಂದರೆ ನನಗೆ ಟೈಮ್ ಸಿಗೋದು ಕಡಿಮೆ ಇರುತ್ತೆ. ಬಟ್ ನಾವು ಅಚೀವ್ಮೆಂಟ್ ತಕ್ಕನಾಗ ಒಂದು ಪೊಸಿಷನ್ ಬೇರೆ ಥರ ಸಿಕ್ತು ಅಂದರೆ ಇನ್ನೂ ನಾವು ಸಾಧನೆ ಮಾಡ್ಬೋದು ಹೆಚ್ಚಾಗಿ. ಈಗ ಖೋಖೋನ ನಮ್ಮ ಸುಧಾಂಶು ಸರು ಮತ್ತು ತ್ಯಾಗಿ ಸರು, ನಮ್ಮ ಭಾಟಿಯಾ ಸರು, ಅಶ್ವಿನಿ ಸರು, ರಾಜ್ಕುಮಾರಿ ಮೇಡಮು, ಮುನ್ನಿ ಮೇಡಮ್, ಈ ಥರ ನಮ್ಮ ಕೋಚಸ್ ಎಲ್ಲ ಸಾಕಷ್ಟು ಸ್ಟ್ರಗಲ್ ಮಾಡಿ ಒಲಿಂಪಿಕ್ ಹಂತದವರೆಗೂ ತೊಗೊಂಡು ಬರ್ತಿದ್ದಾರೆ. ಸೊ 2036 ಖೋಖೋ ವರ್ಲ್ಡ್ ಕಪ್ ಆಗ್ತಿದೆ. ಅಲ್ಲಿಗೆಲ್ಲ ನಾವು ತಯಾರಿ ಆಗಬೇಕು ಅಂದರೆ ನಮಗೂ ಒಂದು ಒಳ್ಳೆಯ ಹಂತದಲ್ಲಿ ಒಂದು ಸ್ಥಾನದಲ್ಲಿ ಜಾಬ್ ಅಂತಿದ್ರೆ ನಮ್ಮ ನೋಡಿ ಸಾಕಷ್ಟು ಮಕ್ಕಳು ಮುಂದೆ ಬರ್ತಾರೆ ಅನ್ನೋದೊಂದು ನಮ್ಮ ಅಭಿಪ್ರಾಯ. ಯಾಕಂದರೆ ನಮಗೆ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ರೂ C ಕ್ಲಾಸು D ಕ್ಲಾಸಲ್ಲೇ ಇರ್ತಾರೆ ಅಂತಂದರೆ ಅದು ನೋಡೋ ರೀತಿ ಬೇರೆ ಥರ ಇದೆ. ಯಾಕೆ ಕ್ರಿಕೆಟಲ್ಲಿ ನಿಮ್ಗೆ ಗೊತ್ತಿರ್ಬೋದು, ವರ್ಲ್ಡ್ ಕಪ್ಪಲ್ಲಿ ಗೆದ್ದಿರ್ತಾರೆ, ಅವ್ರ ಹತ್ರ ಅಮೌಂಟ್ ಎಲ್ಲ ದುಡ್ಡು ಇರುತ್ತೆ. ಬಟ್ ಆದ್ರೂ ಅವರಿಗೆಲ್ಲ 10 ಕೋಟಿ 15 ಕೋಟಿ ಸ್ಟೇಟಿಂದ ಅನೌನ್ಸ್ ಮಾಡ್ತಾರೆ. ನಮ್ಮಂಥ ಸ್ವಲ್ಪ ಬಡ ಮಕ್ಕಳು ಮಿಡಲ್ ಕ್ಲಾಸಿಂದ ಬಂದಿರೋರಿಗೆ ನಾವು ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ನಮಗೂ ಸಾಧಾರಣ ಅಮೌಂಟ್ ಏನಾದ್ರು ಸಿಕ್ಕಿದ್ರೆ ಭಾಳ ಖುಷಿ ಆಗುತ್ತೆ. ನಮ್ಮ ನೋಡಿ 4-5 ಜನ ಮಕ್ಕಳು ಖೋಖೋನ ಆಡಬೇಕು ಅಂತೇಳಿ ಇವಾಗ ಎಲ್ಲ ಕೀಳ್ಮಟ್ಟದಲ್ಲಿ ನೋಡೋರೆಲ್ಲನೂ ಬಂದು ಸಾಧನೆ ಮಾಡಬೇಕು ಅಂತೇಳಿ ನಾವು ಈ ಮಂತಕ್ಕೆ ಬಂದಿದ್ದೀವಿ. ನಮ್ಮ ನೋಡಿ ಅವರು ಕೂಡ ಬರ್ತಾರೆ ಅನ್ನೋದೊಂದು ಅಭಿಪ್ರಾಯ. ಈ ಹಂತಕ್ಕೆ ಕರ್ಕೊಬಂದಿದ್ದಕ್ಕೆ ನಮ್ಮ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಲೋಕೇಶ್ವರ್ ಸರ್, ಮಲ್ಲಿಕಾರ್ಜುನ್ ಸರ್, ಸುಧಾಂಶು ಸರ್ ಮತ್ತು ತ್ಯಾಗಿ ಸರ್ಗೆ ಧನ್ಯವಾದ ಹೇಳ್ತೀನಿ. ಮತ್ತು ಕರೆಸಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ಸರ್ ನಮಸ್ತೆ. ಮೂಲತಃ ನಮ್ಮ ತಂದೆ ತಾಯಿ ಎಲ್ಲ ಮಂಡ್ಯ ಮಲ್ಲಿಗೆರೆ ಅವರು ಸರ್. ಹಾಗಾಗಿ ಭಾಳ ಖುಷಿ ಆಯಿತು, ಗುರುತಿಸಿದ್ದು ಸಂತೋಷ ಆಯಿತು ಸರ್. I personally requested the honorable the coach team, Sumit Bhatia chief coach women team, Rajkumari team manager, both of them I requested to bring the 2 upcoming sport champions in Kho who have contributed to get world Kho championship to the country, particularly from Karnataka. The Kho player Gautam from Maddur and Chaitra, Kho player from T. Narsipura from Karnataka. Personally, I wanted to congratulate them and honor them. Our Honorable Prime Minister, from last 10 years after he decided to encourage in all sports in the country to bring good, not only good name, but to challenge in the field of the sports
what we have neglected previous days. Our Prime Minister personally has taken very much interested and encouraged a lot of youngsters to bring several medals to the country in several athletic activities and several games. For that, I sincere thanks to my Honorable Prime Minister. The encouragement given by Prime Minister to the youngsters in the country to bring good name, not only good name, the awards to the country. I personally thankful on behalf of our youngsters, our Prime Minister. Thank you. ಮೊದಲಿಗೆ ಎಲ್ಲರಿಗೂ ನಮಸ್ತೆ ಸರ್. ತುಂಬ ಖುಷಿಯಾಯಿತು ನಮ್ಮ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ HD ಕುಮಾರಸ್ವಾಮಿ ಸರ್ ಅವರು ಭೇಟಿ ಮಾಡಿದ್ದು. ನಾವಿವತ್ತು ಫಸ್ಟ್ ವರ್ಲ್ಡ್ ಕಪ್ ಖೋಖೋನಲ್ಲಿ ಮೆನ್ ಆ್ಯಂಡ್ ವುಮೆನ್ ಎರಡರಲ್ಲೂ ಗೆದ್ದಿದ್ದೀವಿ. ತುಂಬ ಖುಷಿಯಾಯಿತು ಸರ್ ನೀವು ಮೀಟ್ ಮಾಡಿದ್ದಕ್ಕೆ, ನಮ್ಮನ್ನ ಮಾತಾಡ್ಸಿದ್ದಕ್ಕೆ. ನಾನು ಎಲ್ಲರಲ್ಲೂ ಏನಂತ ಕೇಳ್ಕೊಳ್ಳೋದಂದರೆ ಎಲ್ಲರಿಗೂ ಸರ್, ಎಲ್ಲ ಸ್ಟೇಟಲ್ಲೂ ಎಲ್ಲರಿಗೂ ಮಹಾರಾಷ್ಟ್ರ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಎಲ್ಲ ಸ್ಟೇಟಲ್ಲೂ A ಗ್ರೇಡ್ ಜಾಬ್ ಮತ್ತು ಕ್ಯಾಶ್ ಪ್ರೈಸ್ ಎಲ್ಲ ಕೊಡ್ತಿದ್ದಾರೆ ಸರ್. ನಮ್ಮ ಗೌರ್ನಮೆಂಟಲ್ಲೂ ನಾನು ಅದನ್ನೇ ಕೇಳ್ಕೊತೀನಿ, ಏನು ಸಹಾಯ ಆಗುತ್ತೆ ಅದನ್ನ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಸರ್. ಮತ್ತು KKFI ಪ್ರೆಸಿಡೆಂಟ್ ಸುಧಾಂಶು ಮಿತ್ತಲ್ ಸರ್ ಆ್ಯಂಡ್ ಜನರಲ್ ಸೆಕ್ರೆಟರಿ ತ್ಯಾಗಿ ಸರ್ ಆ್ಯಂಡ್ ಅವರ್ ಕೋಚ್ ಸುಮಿತ್ ಭಾಟಿಯಾ ಸರ್, ಇವರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೋಚ್ ಕೂಡ. ನಾನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಟೀಮಲ್ಲಿ ಕಾಂಟ್ರಾಕ್ಟ್ ಸ್ಕೀಮಲ್ಲಿ ವರ್ಕ್ ಮಾಡ್ತಿದ್ದೀನಿ. ತುಂಬ ಖುಷಿಯಾಗುತ್ತೆ ಸರ್ ಇವರು ಪಡೆಯೋದಕ್ಕೆ. ಮತ್ತು ಕರ್ನಾಟಕ ಸ್ಟೇಟ್ ಖೋಖೋ ಅಸೋಸಿಯೇಷನ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್, ಮೊದಲನೇದಾಗಿ ಧನ್ಯವಾದ ಸರ್. ಫಸ್ಟು ನೀವು ಗುರುತಿಸಿ ನಾವು ಅಚೀವ್ಮೆಂಟನ್ನು ಇಲ್ಲಿವರೆಗೂ ಕರೆದು ಸನ್ಮಾನ ಮಾಡಿದ್ದಕ್ಕೆ. ಮೊದಲನೇ ಸರ್ ಕೇಳ್ಕೊಬೇಕಂದ್ರೆ ಅದೇ ಚೈತ್ರ ಹೇಳ್ದಾಗೇ ನಾವು ಅಂದರೆ ಪ್ರತಿಯೊಬ್ಬರು ಟೀಮಲ್ಲಿ ಯಾರಿದ್ದಾರೆ 15 ಜನ ಎಲ್ಲರೂ ಅವ್ರವ್ರ ಸ್ಟೇಟಲ್ಲಿ ಅವ್ರವ್ರ ಉದ್ಯೋಗ ಮಾಡ್ತಿದ್ದಾರೆ. ಬಟ್ ಅಚೀವ್ಮೆಂಟ್ ತಕ್ಕನಾಗಿ ನಾವೇನು ಸಾಧನೆ ಮಾಡ್ತಿದ್ದೀವಿ ಅದ್ರ ತಕ್ಕನಾಗಿ ಗುರುತಿಸಿ ಅವರಿಗೆ ಕ್ಯಾಶ್ ಅವಾರ್ಡ್ ಆಗಿರ್ಬೋದು. ಈಗ ಮಹಾರಾಷ್ಟ್ರದಲ್ಲಿ ಒಬ್ಬರಿಗೆ 2 crore ಸಮಥಿಂಗ್ ಇಂಡಿವಿಜುವಲ್ ಪ್ರೈಸು ಮತ್ತು A ಗ್ರೇಡ್ ಜಾಬ್ ಇದೆ. ಈಗ ನಾನು 4th ಏಷನ್ ಮುಗಿಸ್ಕೊಬಂದೆ ಲಾಸ್ಟ್ ಟೈಮು. ಆವಾಗಲೂ ಕೂಡ ಮಹಾರಾಷ್ಟ್ರದಲ್ಲಿ ನನ್ನ ಜೊತೆ ಆಡಿದವ್ರಿಗೆಲ್ಲರೂ ಕ್ಲಾಸ್ B ಕೊಟ್ಟರು ಮತ್ತು ಕ್ಯಾಶ್ ಅವಾರ್ಡು ಕೊಟ್ಟರು. ನಮ್ಮ ಸ್ಟೇಟಲ್ಲಿ ಯಾವುದೇ ಥರ ಪ್ರೊವೈಡ್ ಮಾಡಲಿಲ್ಲ. ಆದರೂ ನಾವು ಕೇಳಿದ್ವಿ, ಅದ್ರ ಬಗ್ಗೆ ಏನೂ ರೆಸ್ಪಾನ್ಸು ಬಂದಿರಲಿಲ್ಲ. ಬಟ್ ಈಗ ಇದು ಒಂದು ವರ್ಲ್ಡ್ ಕಪ್ ಅಚೀವ್ಮೆಂಟ್ ಆಗಿರೋದು. ಪ್ರತಿಯೊಂದು ಸ್ಟೇಟಲ್ಲೂ CM ಇಂದ ಅಭಿನಂದನೆ ಸಲ್ಲಿಸಿ ಅಲ್ಲೇ ಕ್ಯಾಶ್ ಅವಾರ್ಡ್ ಆಗಿರ್ಬೋದು ಮತ್ತು ಜಾಬ್ದು ಅನೌನ್ಸ್ ಮಾಡಿದ್ದಾರೆ. ಸೊ ಸರ್ ಹತ್ರ ನಾವು ಅದನ್ನೇ ಕೇಳ್ಕೊಂಡ್ವಿ, ಸರ್ ನಮ್ಗೆ ಅದ್ರ ಬಗ್ಗೆ ಮಾಡಿಕೊಡಿ. ಇವಾಗ ನಾನು ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ಮ್ಯಾನಾಗಿ ವರ್ಕ್ ಮಾಡ್ತಿದ್ದೀನಿ. ಬಟ್ ಅದೇ ಪೋಸ್ಟ್ಮ್ಯಾನಾಗಿ ಜಾಸ್ತಿ ನಾನು ಪ್ರಾಕ್ಟೀಸ್ ಕಡೆ ಎಲ್ಲ ಗಮನ ಕೊಡೋಕ್ಕಾಗಲ್ಲ, ಅಂದರೆ ನನಗೆ ಟೈಮ್ ಸಿಗೋದು ಕಡಿಮೆ ಇರುತ್ತೆ. ಬಟ್ ನಾವು ಅಚೀವ್ಮೆಂಟ್ ತಕ್ಕನಾಗ ಒಂದು ಪೊಸಿಷನ್ ಬೇರೆ ಥರ ಸಿಕ್ತು ಅಂದರೆ ಇನ್ನೂ ನಾವು ಸಾಧನೆ ಮಾಡ್ಬೋದು ಹೆಚ್ಚಾಗಿ. ಈಗ ಖೋಖೋನ ನಮ್ಮ ಸುಧಾಂಶು ಸರು ಮತ್ತು ತ್ಯಾಗಿ ಸರು, ನಮ್ಮ ಭಾಟಿಯಾ ಸರು, ಅಶ್ವಿನಿ ಸರು, ರಾಜ್ಕುಮಾರಿ ಮೇಡಮು, ಮುನ್ನಿ ಮೇಡಮ್, ಈ ಥರ ನಮ್ಮ ಕೋಚಸ್ ಎಲ್ಲ ಸಾಕಷ್ಟು ಸ್ಟ್ರಗಲ್ ಮಾಡಿ ಒಲಿಂಪಿಕ್ ಹಂತದವರೆಗೂ ತೊಗೊಂಡು ಬರ್ತಿದ್ದಾರೆ. ಸೊ 2036 ಖೋಖೋ ವರ್ಲ್ಡ್ ಕಪ್ ಆಗ್ತಿದೆ. ಅಲ್ಲಿಗೆಲ್ಲ ನಾವು ತಯಾರಿ ಆಗಬೇಕು ಅಂದರೆ ನಮಗೂ ಒಂದು ಒಳ್ಳೆಯ ಹಂತದಲ್ಲಿ ಒಂದು ಸ್ಥಾನದಲ್ಲಿ ಜಾಬ್ ಅಂತಿದ್ರೆ ನಮ್ಮ ನೋಡಿ ಸಾಕಷ್ಟು ಮಕ್ಕಳು ಮುಂದೆ ಬರ್ತಾರೆ ಅನ್ನೋದೊಂದು ನಮ್ಮ ಅಭಿಪ್ರಾಯ. ಯಾಕಂದರೆ ನಮಗೆ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ರೂ C ಕ್ಲಾಸು D ಕ್ಲಾಸಲ್ಲೇ ಇರ್ತಾರೆ ಅಂತಂದರೆ ಅದು ನೋಡೋ ರೀತಿ ಬೇರೆ ಥರ ಇದೆ. ಯಾಕೆ ಕ್ರಿಕೆಟಲ್ಲಿ ನಿಮ್ಗೆ ಗೊತ್ತಿರ್ಬೋದು, ವರ್ಲ್ಡ್ ಕಪ್ಪಲ್ಲಿ ಗೆದ್ದಿರ್ತಾರೆ, ಅವ್ರ ಹತ್ರ ಅಮೌಂಟ್ ಎಲ್ಲ ದುಡ್ಡು ಇರುತ್ತೆ. ಬಟ್ ಆದ್ರೂ ಅವರಿಗೆಲ್ಲ 10 ಕೋಟಿ 15 ಕೋಟಿ ಸ್ಟೇಟಿಂದ ಅನೌನ್ಸ್ ಮಾಡ್ತಾರೆ. ನಮ್ಮಂಥ ಸ್ವಲ್ಪ ಬಡ ಮಕ್ಕಳು ಮಿಡಲ್ ಕ್ಲಾಸಿಂದ ಬಂದಿರೋರಿಗೆ ನಾವು ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ನಮಗೂ ಸಾಧಾರಣ ಅಮೌಂಟ್ ಏನಾದ್ರು ಸಿಕ್ಕಿದ್ರೆ ಭಾಳ ಖುಷಿ ಆಗುತ್ತೆ. ನಮ್ಮ ನೋಡಿ 4-5 ಜನ ಮಕ್ಕಳು ಖೋಖೋನ ಆಡಬೇಕು ಅಂತೇಳಿ ಇವಾಗ ಎಲ್ಲ ಕೀಳ್ಮಟ್ಟದಲ್ಲಿ ನೋಡೋರೆಲ್ಲನೂ ಬಂದು ಸಾಧನೆ ಮಾಡಬೇಕು ಅಂತೇಳಿ ನಾವು ಈ ಮಂತಕ್ಕೆ ಬಂದಿದ್ದೀವಿ. ನಮ್ಮ ನೋಡಿ ಅವರು ಕೂಡ ಬರ್ತಾರೆ ಅನ್ನೋದೊಂದು ಅಭಿಪ್ರಾಯ. ಈ ಹಂತಕ್ಕೆ ಕರ್ಕೊಬಂದಿದ್ದಕ್ಕೆ ನಮ್ಮ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಲೋಕೇಶ್ವರ್ ಸರ್, ಮಲ್ಲಿಕಾರ್ಜುನ್ ಸರ್, ಸುಧಾಂಶು ಸರ್ ಮತ್ತು ತ್ಯಾಗಿ ಸರ್ಗೆ ಧನ್ಯವಾದ ಹೇಳ್ತೀನಿ. ಮತ್ತು ಕರೆಸಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ಸರ್ ನಮಸ್ತೆ. ಮೂಲತಃ ನಮ್ಮ ತಂದೆ ತಾಯಿ ಎಲ್ಲ ಮಂಡ್ಯ ಮಲ್ಲಿಗೆರೆ ಅವರು ಸರ್. ಹಾಗಾಗಿ ಭಾಳ ಖುಷಿ ಆಯಿತು, ಗುರುತಿಸಿದ್ದು ಸಂತೋಷ ಆಯಿತು ಸರ್. I personally requested the honorable the coach team, Sumit Bhatia chief coach women team, Rajkumari team manager, both of them I requested to bring the 2 upcoming sport champions in Kho who have contributed to get world Kho championship to the country, particularly from Karnataka.
the Kho player Gautam from Maddur, and Chaitra, Kho player from T. Narsipura, from Karnataka. Personally, I wanted to congratulate them and honor them. Our Honorable Prime Minister, from last 10 years after he decided to encourage in all sports in the country to bring good, not only good name, but to challenge in the field of the sports what we have neglected previous days. Our Prime Minister personally has taken very much interested and encouraged a lot of youngsters to bring several medals to the country in several athletic activities and several games. For that, I sincere thanks to my Honorable Prime Minister. The encouragement given by Prime Minister to the youngsters in the country to bring good name, not only good name, the awards to the country. I personally thankful on behalf of our youngsters, our Prime Minister. Thank you.